ನಮಗೆ ಜ್ಯೂಸ್ ಕೊಡ್ತಾರ, ನೀರು ಕೊಡ್ತಾರ. ಈ ತರ ಇರ್ಬೇಕಾದ್ರೆ ಅಲ್ಲಿ ಆದಂತ ಕೋಮುಗಲ್ಭೆ ಇಲ್ಲಾಗ್ತೈತಿ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದು ಆದೇಶ ಅದ, ನಿಮ್ಮ ಇದ್ರೊಳಗಿದ್ದಂತ ಸುಪ್ರೀಂ ಕೋರ್ಟ್ ನ ಆದೇಶ ಅದ, ಅಲ್ಲಿ ಯಾರ್ಯಾರು ಅತಿಕ್ರಮ ಮಾಡ್ಯಾರ ಅವ್ರು ಹೊರಗೆ ಹಾಕ್ರಿ ಅಂತ ಹೇಳಿ. ಅದನ್ನ ಅವ್ರು ಮಾಡ್ತಾ ಇಲ್ಲ. ನಮಗೆ ಪೂಜೆ ಮಾಡ್ಲಿಕ್ಕೆ ಅಲ್ಲಿ ತಡೆ ಹಿಡಕಂತ ನಮಗೆ ಯಾಕಂತ ಗೊತ್ತಾಗ್ತೈತಿ. ನಾವು ಇದನ್ನ ನೀವು ನೋಡಿ ಸರ್, ನಮಗೆ ನಿಮ್ಮ ಮೇಲೆ ಏನು ಬೇಜಾರಿಲ್ಲ. ನಮಗೇನು ಅಂತಂದ್ರೆ ನಮಗೆ ಪೂಜೆಗೆ ಅವಕಾಶ ಕೊಡ್ಬೇಕು. ಇಲ್ಲ ಅಂತಂತಂದ್ರೆ ನೀವು ಏನ್ ಮಾಡ್ತೀವಿ ಸರ್, ಅದೇ ಒಂದೆರಡು ಕೇಸ್ ಹಾಕ್ಬೋದು, ಜೈಲಿಗೆ ಹಾಕ್ಬೋದು ಸರ್. ನಾವು ರೆಡಿ ಸರ್. ಡಿಪಾರ್ಟ್ಮೆಂಟ್ ನಾವು ಹೆಂಗ ಅಂತಂತಂದ್ರೆ ನಿಮ್ಗೆ ಬಿಡ್ಲಾರ ಸಂಬಂಧ ಅದ ಸರ್. ನಿಮ್ಮ ಬಿಟ್ಟೇನು ಹೊರಗಿಲ್ಲಲ್ಲ. ನಮಗೆ ಏನ್ ಬೇಜಾರಾಗಿರುತ್ತೆ ಅಂತಂದ್ರೆ ಇನ್ನ ತನಕನು ಕಲಬುರಗಿ ಒಳಗ ಹಿಂದೂ ಸಮಾಜದ ಮೇಲೆ, ಹಿಂದೂ ಯುವಕರ ಮೇಲೆ ಇಷ್ಟ್ಯಾಕ್ ಅತ್ಯಾಚಾರ, ಇಷ್ಟ್ಯಾಕ್ ಅನ್ಯಾಯ, ನಾವು ಏನ್ ಮಾಡಕ್ ಹೊಂತೀವಿ ನಮಗೆ ಹೇಳ್ಬೇಕು. ಆ ಕಾನೂನು ಪ್ರಕಾರ ಹಚ್ಚಿ ಅವರನ್ನು ಟೆಂಡರ್ ಕೊಟ್ಟಿದ್ದಾರೆ. ಇಂಥ ಕಾನೂನು ಉಲ್ಲಂಘನೆ ಆಗ್ತದೆ. ನೀವು ಅದೇ ಕಾನೂನು ಪ್ರಕಾರ ನಮ್ಮ ಕೆಲಸ ಕಾನೂನು ಪಾಲನೆ. ನೀವು ಅವು ಇವೆಲ್ಲ ಹೇಳಿದ್ರೆ ನಾವು ಏನು ಇದನ್ನು ಮಾಡೋಕ್ಕಾಗಲ್ಲ. ಕಾನೂನು ಪಾಲನೆ ಮಾಡೋದು ನಮ್ಮ ಕೆಲಸ. ನಿಮ್ಮ ಪರವಾಗಿ ಕಾನೂನು ನಾವು ಪಾಲನೆ ಮಾಡ್ತೀವಿ. ಯಾರ ಪರವಾಗಿ ನಮ್ಮ ಈ ದೇಶದಲ್ಲಿ ಕಾನೂನು ಪಾಲನೆ ಮಾಡೋದು ಕೆಲಸ ನಾವು ಪಾಲನೆ ಮಾಡ್ತೀವಿ. ದಯಮಾಡಿ ನೀವು ಇವತ್ತಿನ ದಿವಸ ಶಿವರಾತ್ರಿ ದಿನ ನಾವು ಕಲಬುರಗಿ ಕಿಲೆಯಲ್ಲಿದ್ದಂಥ ದೇವಸ್ಥಾನಕ್ಕೆ ಪೂಜೆಗಂತ ನಾವು ಬಂದಿದ್ವಿ. ಇಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರಂತೆ ಅಲ್ಲಿದ್ದಂಥ ಗುಡಿಗೆ ಸಾರ್ವಜನಿಕರಿಗೆ ಪೂಜೆಗೆ ಅವಕಾಶ ಕೊಡಬೇಡ್ರಿ ಅಂತ ಒಂದು ಮಾತನ್ನ ಹೇಳ್ತಾರಂತೆ. ಅದನ್ನ ನಾವು ಖಂಡಿಸ್ತೇವೆ. ಇದೇ ವರ್ಷ ಅಂತಲ್ಲ, ಸುಮಾರು 2 ರಿಂದ 3 ವರ್ಷ ಸತತಗಳ ಕಾಲ ನಾವು ಅಲ್ಲಿ ಪೂಜೆ ಮಾಡ್ತಾನೆ ಬಂದಿದ್ದೇವೆ. ಈ ವರ್ಷ ಯಾಕೆ ಈ ತರದ ಒಂದು ನಿರ್ಬಂಧ ಅಂತ ಅನ್ನೋದನ್ನ ನಾವು ಇಲ್ಲಿಯ ಇಲಾಖೆಗೆ ಮತ್ತು ನಮ್ಮ ಆಡಳಿತಕ್ಕೆ ಕೇಳಬೇಕಾಗುತ್ತೆ. ಇಷ್ಟು ಮೇಲೆ ನಾವು ಏನು ಹೇಳ್ತೀವಿ ಅಂತಂತಂದ್ರೆ, ಕಲಬುರಗಿಯಲ್ಲಿ ಹಿಂದೂಗಳಾಗಿರ್ಬೋದು, ಹಿಂದೂ ದೇವಸ್ಥಾನ ಪೂಜೆಗಳಿಗೆ ಎಷ್ಟು ನಿರ್ಬಂಧನ ಇದೆ ಮತ್ತು ಎಷ್ಟು ತೊಂದರೆಗಳಿದೆ ಅಂತಂತ ಎಲ್ಲ ಹಿಂದೂ ಸಮಾಜದವರು ಎಚ್ಚೆತ್ತುಕೋಬೇಕು. ಈಗಾದರೂ ಹಿಂದೂ ಸಮಾಜದವರು ಎಚ್ಚೆತ್ತುಕಿಲ್ಲ ಅಂತಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಹಿಂದೂಗಳು ಅಳಿಯುವ ಕಷ್ಟ ಆಗುತ್ತೆ ಅಂತ ನಾವು ಒಂದು ಮಾತನ್ನ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ.